ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಪೂರ್ತಿಯಾಗಿ ಕಲ್ಲಿನ ಪ್ರಾಂಗಣ. ಈಗಲೇ ನೋಡಿ ಪಾದ ಸುಡ್ತಾ ಇದೆ. ಸ್ವಲ್ಪ ಹೊತ್ತು ಹೋದರೆ ಕಾದಿರೋ ಹಂಚಿನ ಥರ ಆಗೋಗುತ್ತೆ ನೆಲ ಅಂತಾರೆ ಗುರುಗಳು. ಪರವಾಗಿಲ್ಲ ಗುರುಗಳೇ, ನಾನು ಉರುಳು ಸೇವೆ ಮಾಡ್ತೀನಿ, ನೀವು ನನಗೆ ಸಹಾಯ ಮಾಡಿ ಅಂತಾಳೆ ರಚನಾ. ಅಮ್ಮ, ಆಗರ್ಭ ಶ್ರೀಮಂತರು ನೀವು, ಮೇಲಾಗಿ ಸಿನಿಮಾ ಹೀರೋಯಿನ್, ಸೂಪರ್ ಸ್ಟಾರ್. ಅಮ್ಮನವ್ರು ನಿಮಗೆ ಎಲ್ಲನೂ ಕೊಟ್ಟಿದ್ದಾರೆ. ಹಾಗಿರುವಾಗ ಏನು ತಾಪತ್ರೆ ಅಂತ ಈ ಕಷ್ಟದ ಸೇವೆನ ಮಾಡ್ತೀರಾ ಅಂತಾರೆ ಗುರುಗಳು. ಉರುಳು ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿದೆ, ಮಾಡ್ತೀನಿ ಗುರುಗಳೇ ಅಂತಾಳೆ ರಚನಾ. ಈ ರಣ ಬಿಸಿಲಲ್ಲಿ ಈ ಕಲ್ಲಿನ ಮೇಲೆ ಉರುಳಿದ್ರೆ ಚರ್ಮ ಸುಟ್ಟು ದೇಹ ದಣಿವಾಗಿ ಹೋಗುತ್ತೆ. ಆಗಲ್ಲ ಅಂತ ಅರ್ಧದಲ್ಲಿ ಏನಾದರೂ ಸೇವೆನ ನಿಲ್ಲಿಸಿದರೆ ಅಪಚಾರ ಆಗಿ ಇಲ್ಲದ ಕಷ್ಟಗಳು ಬರುತ್ತೆ. ನನ್ನ ಮಾತು ಕೇಳಿ, ಬೇಡಮ್ಮ, ಇದು ನಿಮ್ಮಂಥ ಕೋಮಲವಾದವರು ಮಾಡೋ ಹರಕೆ ಅಲ್ಲ ಅಂತಾರೆ ಗುರುಗಳು. ನಾನು ಸಂಕಲ್ಪ ಮಾಡಾಗಿದೆ, ನೀವು ದಯವಿಟ್ಟು ಜೊತೆಲಿದ್ದು ನನಗೆ ಹೆಲ್ಪ್ ಮಾಡಿ ಅಂತ ಕೈ ಮುಗಿತಾಳೆ ರಚನಾ. ಆಗ ಜೀವ, ಕೃಷ್ಣ, ಬಾಲ ಆ ಕಡೆನೇ ಬರ್ತಾರೆ. ಅಮ್ಮ ಇಲ್ಲೇ ನಿಂತ್ಕೊಂಡು ಗುರುಗಳ ಹತ್ರ ಮಾತಾಡ್ತಿದ್ರು ಅಂತಾಳೆ ಕೃಷ್ಣ. ಕಾಣಿಸ್ತಿಲ್ವಲ್ಲ ಅಂತಾನೆ ಜೀವ. ನಮ್ಮನ್ನು ಹುಡ್ಕೊಂಡು ಎಲ್ಲಾದರೂ ಹೋದ್ರಾ ಅಂತಾನೆ ಬಾಲ. ನೋಡೋಣ ಬಾ ಅಂತ 3 ಜನ ರಚನಾನ ಹುಡ್ಕೋತಾರೆ. ಬೇಬಿ ಅಲ್ಲಿ ಅಂತ ಕೃಷ್ಣ ರಚನಾನ ತೋರಿಸ್ತಾಳೆ. ಆಗ ಕೆರೆಯಲ್ಲಿ ಗುರುಗಳು ಮಂತ್ರ ಹೇಳ್ತಾ ರಚನಾ ತಲೆ ಮೇಲೆ ನೀರನ್ನು ಹಾಕ್ತಿರ್ತಾರೆ. ಈಚೆ ವಜ್ರೇಶ್ವರಿ ರೋಡಲ್ಲಿ ಕೊಡೆ ಹಿಡ್ಕೊಂಡು ನಿಂತಿರ್ತಾಳೆ. ತೇಜ, ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಹೋಟೆಲ್ ರೆಸಾರ್ಟ್ ಅಲ್ಲಿದ್ದಾರಾ ಅಂತಾಳೆ ವಜ್ರೇಶ್ವರಿ. ಅವ್ರು ಗೋವಾಗೆ ಬಂದಿಲ್ಲ ಅತ್ತಿಗೆ. ನಾನು ಗೋವಾದಲ್ಲಿರೋ ಎಲ್ಲ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇ, ಲಾಡ್ಜಸ್ ಎಲ್ಲ ಕಡೆ ಚೆಕ್ ಮಾಡಿಬಿಟ್ಟೆ ಅತ್ತಿಗೆ. ಅವರು ಎಲ್ಲೂ ಇಲ್ಲ ಅಂತಾನೆ ತೇಜ. ಬೈ ಚಾನ್ಸ್ ರಚನಾ ಹೆಸರಲ್ಲದೆ ಜೀವ ಹೆಸರಲ್ಲಿ ಬುಕ್ ಮಾಡಿದಿದ್ರೆ ಅಂತಾಳೆ ವಜ್ರೇಶ್ವರಿ. ಅದನ್ನು ಚೆಕ್ ಮಾಡಾಯಿತು, ಅವ್ರು 100% ಗೋವಾಗೆ ಬಂದೇ ಇಲ್ಲ ಅಂತಾನೆ ತೇಜ. ಹಾಗಿದ್ರೆ ಆ ಪಕ್ಕದ ಮನೆಯವಳು ನಮಗೆ ಸುಳ್ಳು ಹೇಳಿ ಫೂಲ್ ಮಾಡಿಬಿಟ್ಲಾ ಅಂತಾಳೆ ವಜ್ರೇಶ್ವರಿ. ಅವಳ ನಂಬರ್ ನನ್ನ ಹತ್ರ ಇದೆ ದೊಡ್ಡಮ್ಮ, ಇರಿ ಈಗಲೇ ಕಾಲ್ ಮಾಡಿ ತಿಳ್ಕೊತೀನಿ ಅಂತಾಳೆ ನಿಹಾರಿಕಾ. ಈಚೆ ಕೃಷ್ಣ, ಬೇಬಿ ಅಮ್ಮನ ತಲೆ ಮೇಲೆ ಯಾಕೆ ನೀರನ್ನು ಸುರಿತಿದ್ದಾರೆ ಅಂತಾಳೆ ರಚನಾ. ಏನಾದರೂ ಹರಕೆ ಹೊತ್ತಿದ್ದಾರಾ ಅಂತಾನೆ ಬಾಲ. ಬನ್ನಿ ನೋಡೋಣ ಅಂತಾನೆ ಜೀವ. ಆಗ ಕೃಷ್ಣ, ಕಾಲು ಸುಡ್ತಿದೆ ಅಂತಾಳೆ ಜೀವ. ಕೃಷ್ಣನೇ ಎತ್ಕೊಂಡು ರಚನಾ ಹತ್ರ ಬಂದು, ರಚನಾ ಏನು ಮಾಡ್ತಿದ್ದೀರಾ ನೀವು? ನಾವು ಇಲ್ಲಿಗೆ ಬಂದಿದ್ದು ಪೂಜೆ ಮಾಡೋಕ್ಕೆ ಅಂತಾನೆ. ಯಾರಿಲ್ಲ ಅಂದಿದ್ದು ಅಂತಾಳೆ ರಚನಾ. ಮತ್ತೆ ಇವ್ರು ಯಾಕೆ ನಿಮ್ಮ ತಲೆ ಮೇಲೆ ನೀರು ಹೊಯ್ತಿದ್ದಾರೆ ಅಂತಾನೆ ಬಾಲ. ಇವರು ಉರುಳು ಸೇವೆ ಮಾಡ್ತಿದ್ದಾರೆ ಅಂತಾರೆ ಗುರುಗಳು. ಏನು ಉರುಳು ಸೇವೆನಾ ಅಂತಾನೆ ಜೀವ. ಅದು ಈ ಬಿಸಿಲಲ್ಲಿ ಅಂತಾನೆ ಬಾಲ. ಅಮ್ಮ ಬೇಡ ಅಮ್ಮ, ಹೆಜ್ಜೆ ಇಟ್ಟರೆ ಕಾಲು ಸುಡ್ತಿದೆ ಅಂತಾಳೆ ಕೃಷ್ಣ. ಮೊದಲು ಹೇಳಿ ಮೇಲೆ ಯಾವ ಉರುಳು ಸೇವೆನೂ ಬೇಡ ಅಂತಾನೆ ಜೀವ. ನಾನು ನಿರ್ಧಾರ ಮಾಡಾಗಿದೆ ಅಂತಾಳೆ ರಚನಾ. ನಾನು ಸಾಕಷ್ಟು ಸಲ ಹೇಳಿದೆ ರಚನಾ ಅವರಿಗೆ, ಕೆಂಡಂತೆ ಈ ಬಿಸಿಲಲ್ಲಿ ನಿಮ್ಮಿಂದ ಮಾಡೋಕ್ಕಾಗದೇ ಇರೋ ಸೇವೆ ಅಂತ. ಕೇಳಲಿಲ್ಲ ಅವರು. ಅಮ್ಮ, ಇನ್ನೂ ಕಾಲ ಮಿಂಚಿಲ್ಲ, ನೀವಿನ್ನೂ ಸೇವೆನ ಶುರು ಮಾಡಿಲ್ಲ, ಹಾಗಾಗಿ ಇದ್ರ ಬದಲಿಗೆ ಹೆಜ್ಜೆ ನಮಸ್ಕಾರ ಮಾಡಿ ಅಂತಾರೆ ಗುರುಗಳು. ಅದಾದರೆ ಸುಲಭ ರಚನಾ, ನೀವು ಹೆಜ್ಜೆ ನಮಸ್ಕಾರ ಮಾಡಿ ಅಂತಾನೆ ಬಾಲ. ನಾನು ಹೇಳ್ತಿದ್ದೀನಲ್ಲ ಬಾಲ, ನಾನು ಉರುಳು ಸೇವೆ ಮಾಡಲೇಬೇಕು ಅಂತ ಅಮ್ಮನವರಿಂದ ಪ್ರೇರಣೆ ಆಗಿದೆ, ನಾನು ಮಾಡ್ತೀನಿ ಅಂತಾಳೆ ರಚನಾ. ಅದೇ ಯಾಕೆ? ಮೈ ಸುಟ್ಕೊಂಡು ಉರುಳು ಸೇವೆ ಮಾಡೋ ಅಗತ್ಯ ಏನಿದೆ ನಿಮಗೆ ಅಂತಾನೆ ಜೀವ. ಹಾಂ, ಗೊತ್ತಾಯಿತು ನನಗೆ, ಇವ್ರು ಯಾಕೆ ಉರುಳು ಸೇವೆ ಮಾಡ್ತಿದ್ದಾರೆ ಅಂತಾನೆ ಬಾಲ. ನಿಮ್ಮಿಬ್ಬರಿಗೂ ಬೇಗ ಮದುವೆ ಆಗಲಿ ಅಂತಾನೆ. ಆಗ ರಚನಾ ಕೈ ಮುಗಿದು ಅಲ್ಲಿಂದ ಹೊರಡ್ತಾಳೆ. ರಚನಾ, ಹೇಳೋದು ಕೇಳಿ, ಇದು ತುಂಬ ಕಷ್ಟ ಸೇವೆ, ಕಾಲು ತುಂಬ ಸುಡ್ತಿದೆ, ಪ್ಲೀಸ್ ಬೇಡ ರೀ. ಏನಕ್ಕೆ ಈ ಸೇವೆ ಮಾಡ್ತಿದ್ದೀರಾ? ಯಾರಿಗೋಸ್ಕರ ಸೇವೆ ಮಾಡ್ತಿದ್ದೀರಾ ಅದನ್ನಾದರೂ ಹೇಳಿ ಅಂತಾನೆ ಜೀವ. ಹರಕೆ ಮುಗಿಯುವವರೆಗೂ ಯಾತಕ್ಕೆ ಅಂತ ಹೇಳೋ ಆಗಿಲ್ವಂತೆ ಅಂತಾಳೆ ರಚನಾ. ರೀ, ಉರುಳು ಸೇವೆ ಅಂದರೆ ಕಾಮಿಡಿ ಅಂದ್ಕೊಂಡಿದ್ದೀರಾ ನೀವು? ಇಡೀ ದೇವಸ್ಥಾನದ 1 ರೌಂಡ್ ಹಾಕ್ಕೊಂಡು ಬರಬೇಕು, ಮೈಯೆಲ್ಲ ಬೊಬ್ಬೆ ಬಂದುಬಿಡುತ್ತೆ ರಚನಾ, ನಿಮ್ಮ ಕೈನಲ್ಲಿ ಖಂಡಿತ ಆಗಲ್ಲ ಅಂತಾನೆ ಜೀವ. ಅಮ್ಮ, ಇನ್ನೊಂದು ಸಲ ಹೇಳ್ತಿದ್ದೀನಿ, ಈ ಸೇವೆ ಅರ್ಧದಲ್ಲಿ ನಿಂತರೆ ಅಪಚಾರ ಆಗುತ್ತೆ. ನೀವು ಯಾರಿಗೋಸ್ಕರ ಹರಕೆನ ಮಾಡ್ತಿದ್ರು ಅವರಿಗೆ ತೊಂದರೆ ಆಗೋಗುತ್ತೆ ಅಂತಾಳೆ ಗುರುಗಳು. ಅಮ್ಮ ಬೇಡಮ್ಮ, ನನ್ನ ಮಾತು ಕೇಳು ಅಂತಾಳೆ ಕೃಷ್ಣ. ಅಮ್ಮಂಗೇನೂ ಆಗಲ್ಲ, ನೀನು ಹೆದರ್ಕೋಬೇಡ. ಗುರುಗಳೇ, ನಾನು ರೆಡಿ, ನೀವು ಸೇವೆನ ರೆಡಿ ಮಾಡಿ ಅಂತಾಳೆ ರಚನಾ. ಆಗ ರಚನಾ ಫ್ಯಾನ್ ಬಂದು ಒಂದು ಸೆಲ್ಫಿ ಅಂತ ರಚನಾನ ಮುತ್ತಿಗೆ ಹಾಕ್ತಾರೆ. ಸೇವೆ ಮಾಡೋಕ್ಕೆ ಬಿಡಿ ಪ್ಲೀಸ್ ಅಂತಾಳೆ ರಚನಾ. ಆಗ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ನೋಡ್ರಿ, ಸೇವೆ ಮಾಡೋಕ್ಕೂ ಮುಂಚೆನೇ ತಡೆ ಬರ್ತಿದೆ, ಅಲ್ಲಿಗೆ ಇದು ನಿಮ್ಮಿಂದ ಆಗದೇ ಇರೋ ಕಾರ್ಯ ಅಂತ ಅಮ್ಮನವರು ಎಚ್ಚರಿಕೆ ಕೊಡ್ತಿದ್ದಾರೆ, ಇದನ್ನು ಬಿಡಿ ಅಂತಾನೆ ಜೀವ. ಆದರೆ ರಚನಾ ಅವಳು ಸೇವೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಈಚೆ ನಿಹಾರಿಕಾ ಸ್ಟೆಲ್ಲಾಗೆ ಕಾಲ್ ಮಾಡಿ, ಸ್ಟೆಲ್ಲಾ, ಇಡೀ ಗೋವಾ ಎಲ್ಲ ಹುಟ್ಬಿಟ್ವಿ, ರಚನಾ ಫ್ಯಾಮಿಲಿ ಎಲ್ಲೂ ಕಾಣ್ತಿಲ್ಲ ಅಂತಾಳೆ. ಅದಕ್ಕೆ ನಾನೇನು ಮಾಡಲಿ ಅಂತಾಳೆ ಸ್ಟೆಲ್ಲಾ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ನೀವು ಹೇಳಿದ್ರಿ ಅಂತ ತಾನೇ ನಾವು ಇಲ್ಲಿಗೆ ಬಂದಿದ್ದು ಅಂತಾಳೆ ನಿಹಾರಿಕಾ. ಓ ಮೈ ಗಾಡ್, ನಾನು ಯಾವಾಗ ಹೇಳಿದೆ? ಗೋವಾಗೆ ಹೋಗಿದ್ದಾರೆ ಅಂತ
ಹೋಗಿರಬಹುದು ಅಂತ ಹೇಳಿದೆ ಅಷ್ಟೇ ಅಂತಾಳೆ. ಇಷ್ಟೆಲ್ಲ ನೋಡಿ, ಈಗ ಮಾತು ಬದಲಾಯಿಸ್ಬೇಡಿ, ನೀವು ಹೇಳಿದ್ರಿ ಅಂತಲೇ ನಾವು ಗೋವಾಗೆ ಬಂದಿದ್ದು ಅಂತಾಳೆ ನಿಹಾರಿಕಾ. ಸರಿ, ವಾಪಸ್ ಬಂದುಬಿಡಿ, ಮತ್ತೇನೇನ್ರಿ ನೀವು ಇನ್ಫಾರ್ಮೇಷನ್ ಕೇಳಿದ್ರಿ, ನನಗನ್ನಿಸಿದ್ದನ್ನು ನಾನು ಹೇಳಿದೆ. ಅವ್ರು ಗೋವಾಗೆ ಹೋಗಿದ್ದಾರೋ ಇಲ್ವೋ ಡೌಟು ಅನ್ನೋ ಅಷ್ಟರಲ್ಲಿ ನೀವು ಸರ್ರ ಅಂತ ಹೋದರೆ ನಾನೇನು ಮಾಡಲಿ ಅಂತಾಳೆ. ಇಷ್ಟೆಲ್ಲ ಈಗಲಾದರೂ ಕರೆಕ್ಟಾಗಿ ಹೇಳಿ ಎಲ್ಲೋದ್ರು ಅಂತಾಳೆ ನಿಹಾರಿಕಾ. ಐ ಡೋಂಟ್ ನೋ ಅಂತ ಕಾಲ್ ಕಟ್ ಮಾಡ್ತಾಳೆ. ಇಷ್ಟೆಲ್ಲ ಏನಂತಿದ್ದಾಳೆ ಅವಳು ಅಂತಾರೆ ವಜ್ರೇಶ್ವರಿ. ಅವಳು ನಮ್ಮನ್ನು ಫೂಲ್ ಮಾಡಿದ್ದಾಳೆ ದೊಡ್ಡಮ್ಮ ಅಂತಾಳೆ ನಿಹಾರಿಕಾ. ಅಷ್ಟೆಲ್ಲನ ಅವಳು ವಿಲ್ಲಾದಲ್ಲಿ ಅಡ್ಡಾಡಿಸ್ಕೊಂಡು ಬಡಿಬೇಕು, ಪ್ರಾಕ್ಟಿಕಲ್ ಜೋಕ್ ಮಾಡ್ತಾಳೆ ನಮ್ಮ ಮೇಲೆ. ಎಲ್ಲಿ ಹೋದ್ಲಪ್ಪ ಈ ರಚನಾ ಅಂತಾಳೆ ವಜ್ರೇಶ್ವರಿ. ಈಚೆ ಜೀವ ಯಾರೋ ನೀರು ತುಂಬಿರೋ ಬಿಂದಿಗೆನ ಎತ್ಕೊಂಡು ಬಂದು ರಚನಾ ಮೈ ಮೇಲೆ ಸುರಿತಾನೆ. ರಚನಾ ಖುಷಿಯಿಂದ ಸ್ಮೈಲ್ ಮಾಡ್ತಾಳೆ. ಜೀವ ಮತ್ತೆ ನೀರಿನ ಬಿಂದಿಗೆ ತರಬೇಕು ಅನ್ನುವಾಗ ಅದನ್ನು ಒಬ್ಬರು ತಡೆದು, ಯಾರೇ ನೀವು, ಇವತ್ತು ನಮ್ಮ ಮಗನ ಮದುವೆ, ಶಾಸ್ತ್ರಕ್ಕಿಟ್ಟಿರೋ ನೀರನ್ನು ತಗೋತಿದ್ದೀರಲ್ಲ ಅಂತಾರೆ. ನನಗೆ ಇನ್ನೂ 3 ಬಿಂದಿಗೆ ನೀರು ಬೇಕು ಸರ್ ಅಂತ ತಗೊಳ್ಳುವಾಗ ಮದುವೆ ಹುಡುಗ ಬಿಂದಿಗೆನ ಎಳಿತಾನೆ. ಲೋ ಬಿಡೋ ಅವ್ರನ್ನ, ಅವನ ಹೆಂಡತಿ ಅಮ್ಮನ ಸೇವೆ ಮಾಡ್ತಿದ್ದಾಳೆ, ಹೆಂಡತಿಗೆ ಕಷ್ಟ ಆಗಬಾರ್ದು ಅಂತ ಗಂಡ ಕಷ್ಟಪಡ್ತಿದ್ದಾನೆ. ಇದೇ ಅಲ್ವಾ ನಿಜವಾದ ಗಂಡ ಹೆಂಡತಿ ಪ್ರೀತಿ ಅಂದರೆ. ಈ ಸುಡೋ ಬಿಸಿಲಲ್ಲಿ ಒಂದು ಹೆಣ್ಣು ಉರುಳು ಸೇವೆ ಮಾಡ್ತಿದ್ದಾಳೆ ಅಂದರೆ ಅವಳಿಗೆ ಸಂಸಾರದ ಮೇಲೆ ಎಷ್ಟು ಪ್ರೀತಿ ಇರಬೇಡ. ದೇವ್ರು ಮಾಡಿ ಜೋಡಿ ಅಂತಾರಲ್ಲ, ಇಂಥವ್ರು ಅವರು. ನೋಡಪ್ಪ, ನೀನು ಎಷ್ಟು ಬೇಕಿದ್ರೂ ನೀರು ತಗೋ, ಮತ್ತೆ ಸಿದ್ಧ ಮಾಡ್ಕೊಂಡ್ರೆ ಆಯಿತು, ನೀನು ತಗೊಂಡು ಹೋಗಪ್ಪ ಅಂತಾರೆ ಹುಡುಗನಮ್ಮ. ಥ್ಯಾಂಕ್ ಯು ಅಮ್ಮ ಅಂತ ಜೀವ ನೀರನ್ನು ತಗೊಂಡೋಗಿ ರಚನಾ ಮೈಗೆ ನೆಲಕ್ಕೆ ಸುರಿತಾನೆ. ಬಾಲಕೃಷ್ಣನೇ ಎತ್ಕೊಂಡು ಅವಳ ಹತ್ರನೇ ನಡ್ಕೊಂಡು ಬರ್ತಾನೆ. ಅಮ್ಮ, 3/4 ಭಾಗ ಸೇವೆ ಮುಗಿತಾ ಬಂತು, ಇನ್ನು ಸ್ವಲ್ಪ ದೂರ, ಹರಕೆ ತೀರ್ದಂಗೆ ಅಂತಾರೆ ಗುರುಗಳು. ಜೀವ, ಇವರನ್ನು ನೋಡ್ಕೋತಿರು, ನಾನು ಇವಾಗ ಬರ್ತೀನಿ ಅಂತ ಜೀವ ಅಲ್ಲಿಂದ ಹೋಗ್ತಾನೆ. ಈಚೆ ವಜ್ರೇಶ್ವರಿ ನಿಂತಿರುವಾಗ ನಾಯಿ ಪಾಡು ಅಂತಾರಲ್ಲ, ಅದು ಇದೇನ ದೊಡ್ಡಮ್ಮ. ಆರಾಮಾಗಿ AC ರೂಮಲ್ಲಿದ್ದ ಅವರನ್ನು ಈ ಬಿರು ಬಿಸಿಲಲ್ಲಿ ಗೋವಾ ಗಲ್ಲಿ ಸುತ್ತೋ ಹಾಗೆ ಮಾಡಿದ್ಲು ಆ ರಚನಾ. ಅವಳನ್ನು ಸುಮ್ಮನೆ ಬಿಡಬಾರ್ದು ದೊಡ್ಡಮ್ಮ ಅಂತಾಳೆ. ಮೊದಲೇ ನನ್ನ BP 200ಕ್ಕಿಂತ ಜಾಸ್ತಿ ಏರಿದೆ. ಇದೇ ಸ್ಪೀಡಲ್ಲಿ ನಾನು ನಿನ್ನನ್ನು ಈ ಬೀಚಲ್ಲಿ ಹೂತು ಹಾಕಿಬಿಟ್ರೆ ಕಷ್ಟ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ತೆಪ್ಪಗಿರು ಅಂತಾಳೆ ವಜ್ರೇಶ್ವರಿ. ಆಗ ತೇಜ ಬಂದು, ಅತ್ತಿಗೆ, ಇನ್ನು ಅರ್ಧ ಗಂಟೆಯಲ್ಲಿ ಬೆಂಗಳೂರಿಗೆ ಫ್ಲೈಟ್ ಇದೆ, ಟಿಕೆಟ್ ಬುಕ್ ಮಾಡಿದ್ದೀನಿ, ಹೊರಡೋಣ ಅಂತಾನೆ. ಆರ್ ಯು ಶ್ಯೂರ್? ತೇಜ, ಅವರು ಗೋವಾನಲ್ಲಿ ಇಲ್ವಾ ಅಂತಾಳೆ ವಜ್ರೇಶ್ವರಿ. ಅವರೀಗ ಗೌರಿಪುರದಲ್ಲಿದ್ದಾರೆ ಅತ್ತಿಗೆ ಅಂತಾನೆ ತೇಜ. ಗೌರಿಪುರ ಅಂದರೆ ದೊಡ್ಡ ದೇವಸ್ಥಾನ ಇದೆಯಲ್ಲ, ಆ ಊರ ಚಿಕ್ಕಪ್ಪ ಅಂತಾಳೆ ನಿಹಾರಿಕಾ. ಹೌದು ಅಂತಾನೆ ತೇಜ. ಅವರು ಅಲ್ಲಿದ್ದಾರೆ ಅಂತ ನಿನಗೆ ಗೊತ್ತಾಯಿತು ಅಂತ ವಜ್ರೇಶ್ವರಿ ಅಂದಾಗ, ಸೋಷಿಯಲ್ ಮೀಡಿಯಾ ಅತ್ತಿಗೆ ಅಂತ ರಚನಾ ಉರುಳು ಸೇವೆ ಮಾಡ್ತಿರೋ ವಿಡಿಯೋನ ತೋರಿಸ್ತಾನೆ ತೇಜ. ನನ್ನನ್ನು ನಾಯಿ ಥರ ಬೀದಿ ಅಲಿಯೋಗ್ಬಿಟ್ಟು ಉರುಳು ಸೇವೆ ಮಾಡ್ತಿದ್ದಾಳ. ಉರುಳು ಸೇವೆ ಅವಳು ದೇವಸ್ಥಾನದ ಸುತ್ತ ಅಲ್ಲ, ನಮ್ಮನೆ ಕಾಂಪೌಂಡ್ ಸುತ್ತ ಉರುಳು ಸೇವೆ ಮಾಡಬೇಕು, ಹಾಗೆ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ. ಈಚೆ ಗುರುಗಳು, ಅಮ್ಮ, ಗರುಡುಗಂಬ ಬಂತು, ನಿಮ್ಮ ಹರಕೆ ತೀರ್ತು ಅಂತಾರೆ. ಅಮ್ಮ ಸಾಕು, ಎದ್ದೇಳಮ್ಮ ಅಂತಾಳೆ ಕೃಷ್ಣ. ರಚನಾ ನಿಂತ್ಕೊಂಡು ದೇವರಿಗೆ ಕೈ ಮುಗಿತಾಳೆ. ಆಗ ಯಾರೋ ಕಾಯಿ ಒಡೆದು ಅದು ರಚನಾ ಮುಖಕ್ಕೆ ಬೀಳುತ್ತೆ ಅನ್ನುವಾಗ ಜೀವ ಬಂದು ಕೈಯನ್ನು ರಚನಾಗೆ ಅಡ್ಡ ಹಿಡಿತಾನೆ. ನೋಡ್ಕೊಂಡು ಮಾಡೋಕ್ಕಾಗಲ್ವಾ ಅಂತ ಬೈತಾನೆ. ಆಗ ಸಾರಿ ಸರ್ ಅಂತ ಅವರು ಹೋಗ್ತಾನೆ. ಅಮ್ಮ, ಸುಡೋ ಬಿಸಿಲಲ್ಲಿ ಸ್ವಲ್ಪನೂ ದೇಹದ ಬಗ್ಗೆ ಅಂಜಿಕೆ ಇಲ್ಲದೆ ಉರುಳು ಸೇವೆ ಮಾಡಬೇಕು ಅಂದರೆ ಭಕ್ತಿ ಇದ್ದರೆ ಸಾಲದು, ಮನೋಬಲ ದೊಡ್ಡದಾಗಿರಬೇಕು, ಸಾಧಿಸಿಬಿಟ್ರಿ ಅಮ್ಮ ನೀವು ಅಂತಾರೆ ಗುರುಗಳು. ಇದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ ಗುರುಗಳೇ, ಎಲ್ಲ ಅಮ್ಮನ ಆಶೀರ್ವಾದ, ನನ್ನ ಗಂಡನ ಬೆಂಬಲ ಅಂತಾಳೆ ರಚನಾ. ಅಮ್ಮನವರು ನಿಮ್ಮ ಕುಟುಂಬದವರಿಗೆ ಸಕಲ ವಿಧದಲ್ಲಿ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಮಂತ್ರನ ಹೇಳ್ತಾರೆ ಗುರುಗಳು. ರಚನಾ ಅವ್ರ ಕಾಲಿಗೆ ಬೀಳ್ತಾಳೆ. ಅಮ್ಮ, ಒಳ್ಳೆಯದಾಗಲಿ, ಶುಭವಾಗಲಿ ಅಂತಾರೆ ಗುರುಗಳು. ಯಾರಿಗೋಸ್ಕರ ಈ ಹರಕೆ ಹೊತ್ತಿದ್ರಿ ಅಂತಾನೆ ಜೀವ. ನಾನು ಹರಕೆ ಹೊತ್ತಿದ್ದು ನನ್ನ ಮಗಳು ಕೃಷ್ಣಂಗೋಸ್ಕರ. ಅವತ್ತು ಜ್ವರ ಬಂದಾಗ ಹುಟ್ರಕ್ಕೂ ತೊಂದರೆ ಆಗಿತ್ತು. ಕೃಷ್ಣಂಗೆ ಜ್ವರ ಜಾಸ್ತಿ ಆಗಿ ಪೀಡ್ಸ್ ಬಂದಿತ್ತು, ವಿಪರೀತ ಭಯ ಆಗಿತ್ತು. ತಕ್ಷಣ ಅಮ್ಮನವರಿಗೆ ಹರಕೆ ಮಾಡಿಕೊಂಡೆ ಅಂತಾಳೆ ರಚನಾ. ನೀವು ಯಾಕ್ರಿ ಹರಕೆ ಹೊತ್ರಿ ಅಂತಾನೆ ಜೀವ. ನನ್ನ ಮಗಳಿಗೆ ತಾಯಿ ಅಲ್ಲದೆ ಇನ್ಯಾರು ಹರಕೆ ಹೊರ್ತಾರೆ ಅಂತಾಳೆ ರಚನಾ. ಅಮ್ಮ ಅಂತ ಕೃಷ್ಣ ರಚನಾನ ತಪ್ಕೋತಾಳೆ. ಬಾಲ ಕಣ್ಣೀರನ್ನು ಒರೆಸ್ಕೋತಾನೆ. ಈ ನನ್ನ ಕಂದಮ್ಮಂಗೋಸ್ಕರ ಅಮ್ಮ ಏನು ಬೇಕಿದ್ರೂ ಮಾಡ್ತಾಳೆ ಅಂತಾಳೆ ರಚನಾ. ಜೀವನು ಕಣ್ಣೀರನ್ನು ಒರೆಸ್ಕೋತಾನೆ. ಏನಿದು ಅಂತ ಜೀವ ಕೈಯಲ್ಲಿರೋದನ್ನು ನೋಡಿ ರಚನಾ ಕೇಳ್ತಾಳೆ. ಸಾಮಾನ್ಯವಾಗಿ ಉರುಳು ಸೇವೆ ಮಾಡಿದ ಮೇಲೆ ಹಳೆ ಬಟ್ಟೆನ ಬದಲಾಯಿಸಿ ಹೊಸ ಬಟ್ಟೆನ ಉಟ್ಕೋತಾರೆ. ಅದಕ್ಕೆ ಇಲ್ಲೇ ಹತ್ತಿರದ ಅಂಗಡಿಯಿಂದ ನಿಮಗೆ ಬಟ್ಟೆ ತಂದೆ, ನೀವು ಬಳಸೋ ಕ್ವಾಲಿಟಿ ಇದರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸದ್ಯಕ್ಕೆ ಮ್ಯಾನೇಜ್ ಮಾಡಿ ಅಂತ ಬಟ್ಟೆನೇ ಕೊಡ್ತಾನೆ ಜೀವ. ಅದನ್ನು ತಗೊಂಡು ರಚನಾ, ಇದರಲ್ಲಿ ಚೌಕಾಶಿ ಮಾಡಿಲ್ಲ ತಾನೆ ಅಂತಾಳೆ. ಎಲ್ಲರೂ ನಗ್ತಾರೆ. ಈಚೆ ತೇಜ ಟೈಗರ್ಗೆ ಕಾಲ್ ಮಾಡಿ, ಹಲೋ ಟೈಗರ್, ನೀನು ತಕ್ಷಣ ಗೌರಿಪುರಕ್ಕೆ ಹೊರಡು ಅಂತಾನೆ. ಯಾಕೆ ಸರ್ ಅಂತಾನೆ ಟೈಗರ್. ರಚನಾ ಈಗ ಜೀವ ಫ್ಯಾಮಿಲಿ ಜೊತೆ ಗೌರಿಪುರದ ದೇವಸ್ಥಾನದಲ್ಲಿರ್ತಾಳೆ. ಅವರನ್ನು ಅಲ್ಲೇ ಲಾಕ್ ಮಾಡಬೇಕು. ನಾವು ಬರೋ ತನಕ ಅವರನ್ನು ಮುಟ್ಟೋದು ಬೇಡ, ಅಲ್ಲಿವರೆಗೆ ಅವ್ರ ಮೇಲೆ ಕಣ್ಣಿಟ್ಟಿರು.
ಸಪೋಸ್ ಅವ್ರು ಏನಾದರೂ ಅಲ್ಲಿಂದ ಹೊರಟ್ರೆ ಅವರನ್ನು ಫಾಲೋ ಮಾಡು, 10 ನಿಮಿಷಕ್ಕೆ ಒಂದು ಸಲ ನನಗೆ ಅಪ್ಡೇಟ್ ಮಾಡ್ತಿರು ಅಂತಾನೆ ತೇಜ. ಸರಿ ಸರ್, ನಾನು ಹೊರಡ್ತೀನಿ ಅಂತ ಟೈಗರ್ ಹೇಳ್ತಾನೆ. ಟೈಗರ್ ಗ್ಯಾಂಗ್ ಜೊತೆ ಹೊರಡೋಕೇಳು, ಇವತ್ತು ನಮ್ಮ ಕತೆಗೆ ಕ್ಲೈಮ್ಯಾಕ್ಸ್ ಒಂದು ನಾನಿರ್ತೀನಿ ಇಲ್ಲ ಜೀವ ಇರ್ತಾನೆ ಅಂತಾಳೆ ವಜ್ರೇಶ್ವರಿ. ನಾನು ತಕ್ಷಣ ಹೊರಡ್ತೀನಿ ಇವಾಗ ಅಂತ ಕಾಲ್ ಕಟ್ ಮಾಡ್ತಾನೆ ಟೈಗರ್. ಈಚೆ ಜೀವ ರಚನಾ ಒಳ್ಳು ಸೇವೆ ಮಾಡ್ತಾ ಇರೋ ವಿಡಿಯೋನ ನೋಡ್ತಾ ಅಳ್ತಿರ್ತಾನೆ. ಆಗ ಬಾಲ ಬಂದು ಯಾಕೆ ಮಗ ಅಳ್ತಿದ್ಯಾ ಅಂತಾನೆ. ನನ್ನ ಮಗಳು ಹುಷಾರು ತಪ್ಪಿದ್ರೆ ನಾನು ತಾನೇ ಹರಕೆ ಹೊರಬೇಕು, ಆ ಯೋಚನೆ ನನಗೆ ಯಾಕೆ ಬರಲಿಲ್ಲ, ರಚನಾಗೆ ಯಾಕೆ ಬಂತು ಅಂತಾನೆ. ಯಾಕಂದರೆ ಅವಳು ಕೃಷ್ಣನ ತಾಯಿ. ತಂದೆ ಅರಿವಿಗೆ ಬರದೇ ಇರೋ ಎಷ್ಟೋ ವಿಷಯಗಳು ತಾಯಿಗೆ ಹೊಳೆಯುತ್ತೆ. ಸಾಮಾನ್ಯವಾಗಿ ತಾಯಿ ಮಕ್ಕಳ ಸಂಬಂಧ ಕರುಳಿನ ಸಂಬಂಧ ಅಂತಾರೆ, ಆದರೆ ಕೃಷ್ಣಂಗೂ ರಚನೆಗೂ ಇರೋದು ಹೃದಯ ಸಂಬಂಧ. ಕೃಷ್ಣನ್ ಅವರ ಹೆರದೇ ಇದ್ದರೂ ಅವಳಿಗೋಸ್ಕರ ಅವ್ರ ಹೃದಯ ಬಡ್ಕೊಳ್ಳುತ್ತೆ. ಫೀಲಿಂಗ್ಸ್ ಅನ್ನೋದು ಹುಟ್ಟೋದೇ ಇಲ್ಲಿಂದ ಕಣೋ. ಕೃಷ್ಣಂಗೋಸ್ಕರ ರಚನೆ ಏನು ಬೇಕಿದ್ರೂ ಮಾಡ್ತಾರೆ. ನಿನ್ನ ಅದೃಷ್ಟಕ್ಕೆ ರಚನಾ ಸಿಕ್ಕಿದ್ದಾಳೆ, ಮಿಸ್ ಮಾಡ್ಕೋಬೇಡ, ಅವಳನ್ನು ಮದುವೆ ಆಗಿಬಿಡು ಅಂತಾನೆ ಬಾಲ. ಈಚೆ ನಿಹಾರಿಕಾ ನಮ್ಮ ಹತ್ರ ಇಲ್ಲೇ ಇರೋದು ಆ ಜೀವ ಫೆಮಿಲ್ನಲ್ಲಿ ಏನಿದೆ ಅಂತ ಅವರನ್ನು ಅಷ್ಟೊಂದು ಹಚ್ಕೊಂಡಿದ್ದಾಳೆ ರಚನಾ ದೊಡ್ಡಮ್ಮ ಅಂತಾಳೆ. ಫ್ಲೈಟ್ಗೆ ಟೈಮ್ ಆಯಿತು, ಹೊರಡಿ ಅಂತಾನೆ ತೇಜ ಬೆಂಗಳೂರಿಗೆ ಹೋದ ತಕ್ಷಣ ನನಗೊಂದು ಗನ್ ಬೇಕು ಅಂತಾಳೆ ವಜ್ರೇಶ್ವರಿ. ಯಾಕತ್ತಿಗೆ ಅಂತಾನೆ ತೇಜ. ಆ ಜೀವನ ಬೇಟೆಯಾಡೋದಕ್ಕೆ ಅಂತಾಳೆ ವಜ್ರೇಶ್ವರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.